ನಮ್ಮ ಮೂಲಭೂತ ಸಿದ್ಧಾಂತಗಳಿಗೆ ಧಕ್ಕೆ ತರೋ ಇಂತಹ ಯಾವುದೇ ಒಪ್ಪಂದಕ್ಕೆ ಪಾಕಿಸ್ತಾನ ಸಹಿ ಹಾಕೋದಿಲ್ಲ. ದಿಸ್ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಫಾರ್ ಆಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಮುದ್ರಿಸಲಾಗಿರುತ್ತೆ. ಪಾಕಿಸ್ತಾನಕ್ಕೆ ಇದು ಕೇವಲ ಪೇಪರ್ ಮೇಲಿನ ಬದಲಾವಣೆ ಮಾತ್ರ ಅಲ್ಲ, ಇದು ದೇಶದ ಅಸ್ತಿತ್ವ ಮತ್ತು ಸಿದ್ಧಾಂತದ ವಿಷಯ ಅನ್ನಿಸ್ಕೊಳ್ಳುತ್ತೆ. ಒಂದು ದಿನವೂ ನಂಬೋದಕ್ಕೆ ಸಾಧ್ಯವಿಲ್ಲದ ಇಸ್ರೇಲ್ ಜನರ ಜೊತೆ ನಾವು ಹೇಗೆ ಒಟ್ಟಿಗಿರೋದಕ್ಕೆ ಸಾಧ್ಯ? ಟ್ರಂಪ್ ಅವರ ಈ ಪ್ರಪೋಸಲ್ ಅನ್ನ ಪಾಕಿಸ್ತಾನ ತಿರಸ್ಕಾರ ಮಾಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಬಹುದು? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಸೆಯಂತೆ ಪಾಕಿಸ್ತಾನ ಇಸ್ರೇಲ್ ಜೊತೆ ಸಂಬಂಧವನ್ನ ಸುಧಾರಿಸೋ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಪಾಕಿಸ್ತಾನದ ಪ್ರಜೆಗಳಿಗೆ ಹೊಸ ಪಾಸ್ಪೋರ್ಟ್ಗಳನ್ನು ಹಿಂಪಡೆಯಬೇಕಾಗುತ್ತೆ ಅನ್ನೋ ಚರ್ಚೆ ಈಗ ಅಂತಾರಾಷ್ಟ್ರೀಯ ವಲಯದಲ್ಲಿ ತುಂಬಾನೇ ಚರ್ಚೆಗೆ, ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಪಾಕಿಸ್ತಾನದ ಪಾಸ್ಪೋರ್ಟ್ನಲ್ಲಿರೋ ಇಸ್ರೇಲ್ ವಿರೋಧಿ ನಿಯಮ ಹಾಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೊಟ್ಟಿರುವಂಥ ಇತ್ತೀಚಿನ ಹೇಳಿಕೆಯೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಅಬ್ರಹಾಂ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಪಾಕಿಸ್ತಾನಕ್ಕೆ ಟ್ರಂಪ್ ಇಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ. ಅಬ್ರಹಾಂ ಒಪ್ಪಂದದ ಮಹತ್ವ ಏನು ಅಂತ ಮೊದಲು ಹೇಳೋದಾದ್ರೆ, ಈ ಒಪ್ಪಂದದಿಂದ ಪಾಕ್ ಮೇಲಾಗೋ ಪರಿಣಾಮಗಳ ಬಗ್ಗೆ ಮಾತಾಡೋದಾದ್ರೆ, ಇರಾನ್ ದೇಶದೊಂದಿಗೆ ನಡೀತಾ ಇರೋ ಪ್ರಾದೇಶಿಕ ಶಾಂತಿ ಮಾತುಕತೆಗಳ ಭಾಗವಾಗಿ ಪಾಕಿಸ್ತಾನ, ಸೌದಿ ಅರೇಬಿಯಾ, ಕತಾರ್ ಹಾಗೆ ಟರ್ಕಿ ಸೇರಿದಂತೆ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ಜೊತೆಗಿನ ಅಬ್ರಹಾಂ ಒಪ್ಪಂದಕ್ಕೆ ತಕ್ಷಣವೇ ಸಹಿ ಹಾಕಬೇಕು ಅಂತ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಕರೆ ಕೊಟ್ಟಿದ್ರು. ಆದರೆ ಟ್ರಂಪ್ ಅವರ ಈ ಆಫರ್ ಅನ್ನ ತಕ್ಷಣ ತಿರಸ್ಕಾರ ಮಾಡಿರೋ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ನಮ್ಮ ಮೂಲಭೂತ ಸಿದ್ಧಾಂತಗಳಿಗೆ ಧಕ್ಕೆ ತರೋ ಇಂತಹ ಯಾವುದೇ ಒಪ್ಪಂದಕ್ಕೆ ಪಾಕಿಸ್ತಾನ ಸಹಿ ಹಾಕೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಪಾಕಿಸ್ತಾನಿಗಳಿಗೆ ಹೊಸ ಪಾಸ್ಪೋರ್ಟ್ ಯಾಕೆ ಬೇಕಾಗುತ್ತೆ? ಇಷ್ಟಾದರೂ ಒಂದು ವೇಳೆ ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಒತ್ತಡಕ್ಕೆ ಮಣಿದು ಪಾಕಿಸ್ತಾನ ಇಸ್ರೇಲ್ ಅನ್ನು ಒಪ್ಕೊಂಡ್ರೆ ಅಲ್ಲಿನ ಇಡೀ ದೇಶದ ಪಾಸ್ಪೋರ್ಟ್ ವ್ಯವಸ್ಥೆಯನ್ನೇ ಬದಲಾಯಿಸಬೇಕಾಗುತ್ತೆ. ಅದಕ್ಕೆ ಪ್ರಮುಖ ಕಾರಣಗಳು ಕೂಡ ಇರುತ್ತೆ. ಈಗ ಸಾಂಪ್ರದಾಯಿಕವಾಗಿ ಪಾಕಿಸ್ತಾನದ ಪಾಸ್ಪೋರ್ಟ್ಗಳ ಮುಖಪುಟ ಅಥವಾ ಒಳಗಿನ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ಪಾಸ್ಪೋರ್ಟ್ ಇಸ್ರೇಲ್ ಹೊರತುಪಡಿಸಿ ಪ್ರಪಂಚದ ಎಲ್ಲ ದೇಶಗಳಿಗೆ ಸಾಮಾನ್ಯ ಆಗಿದೆ. ಅಂದರೆ ದಿಸ್ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಫಾರ್ ಆಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಮುದ್ರಿಸಲಾಗಿರುತ್ತೆ. ಜಗತ್ತಿನಲ್ಲೇ ತನ್ನ ಪಾಸ್ಪೋರ್ಟ್ನಲ್ಲಿ ಇಸ್ರೇಲ್ ದೇಶದ ಹೆಸರನ್ನ ಈ ರೀತಿ ಬರೆದು ಅದನ್ನು ಬಹಿಷ್ಕರಿಸೋ ಏಕೈಕ ದೇಶ ಅಂದರೆ ಅದು ಪಾಕಿಸ್ತಾನ. ಇನ್ ಕೇಸ್ ಅಬ್ರಹಾಂ ಒಪ್ಪಂದಕ್ಕೆ ಪಾಕಿಸ್ತಾನ ಸೈನ್ ಮಾಡಿದ್ರೆ ಇಸ್ರೇಲ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಂತಾಗುತ್ತೆ. ಹಾಗೆ ಪಾಕಿಸ್ತಾನಿಗಳು ಇಸ್ರೇಲ್ಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಆಗ ಇಡೀ ದೇಶದ ಕೋಟ್ಯಾಂತರ ನಾಗರಿಕರ ಹಳೆ ಪಾಸ್ಪೋರ್ಟ್ಗಳನ್ನು ರದ್ದುಗೊಳಿಸಿ ಇಸ್ರೇಲ್ನ ಹೆಸರಿನ ನಿರ್ಬಂಧವನ್ನು ತೆಗೆದುಹಾಕಿರೋ ಹೊಸ ಮಾದರಿಯ ಪಾಸ್ಪೋರ್ಟ್ಗಳನ್ನು ವಿತರಿಸಬೇಕಾಗತ್ತೆ. ಪಾಕಿಸ್ತಾನಕ್ಕೆ ಇದು ಕೇವಲ ಪೇಪರ್ ಮೇಲಿನ ಬದಲಾವಣೆ ಮಾತ್ರ ಅಲ್ಲ, ಇದು ದೇಶದ ಅಸ್ತಿತ್ವ ಮತ್ತು ಸಿದ್ಧಾಂತದ ವಿಷಯ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಮೆರಿಕದ ಒತ್ತಡಕ್ಕೆ ಮಣಿಯೋದಕ್ಕೆ ನಿರಾಕರಿಸಿದ್ದಾರೆ ಪಾಕಿಸ್ತಾನದ ರಕ್ಷಣಾ ಸಚಿವರು. ಇಸ್ರೇಲ್ ಸರ್ಕಾರದ ವಿಶ್ವಾಸಾರ್ಹತೆಯನ್ನೇ ಬಲವಾಗಿ ಪ್ರಶ್ನೆ ಮಾಡಿದ್ದಾರೆ. ಒಂದು ದಿನವೂ ಯಾರ ನಂಬಿಕೆಯನ್ನು ಉಳಿಸಿಕೊಳ್ಳದ ನಿರಂತರವಾಗಿ ಜಾಗತಿಕ ಒಪ್ಪಂದಗಳನ್ನು ಉಲ್ಲಂಘಿಸೋ ಜನರ ಜೊತೆ ನಾವು ಹೇಗೆ ಕೂತು ಮಾತನಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಸ್ರೇಲ್ ಅನ್ನ ಒಂದು ಸಾರ್ವಭೌಮ ದೇಶವಾಗಿ ಒಪ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ಉದಯವಾಗೋ ತನಕ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದ ಪ್ರಸಿದ್ಧ ಪಾಸ್ಪೋರ್ಟ್ ಪಾಲಿಸಿಯನ್ನ ಕೂಡ ನೆನಪು ಮಾಡಿರೋ ಖ್ವಾಜಾ, ಇಡೀ ವಿಶ್ವದಲ್ಲೇ ಇಸ್ರೇಲ್ ದೇಶದ ಹೆಸರನ್ನ ತನ್ನ ಪಾಸ್ಪೋರ್ಟ್ನಿಂದಾನೇ ಸಂಪೂರ್ಣವಾಗಿ ಹೊರಗಿಟ್ಟಿರೋ ಏಕೈಕ ದೇಶ ನಮ್ದು. ಹೀಗಿರುವಾಗ ಟ್ರಂಪ್ ಅವರ ಒಪ್ಪಂದಕ್ಕೆ ನಾವು ಹೇಗೆ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ದಿನವೂ ನಂಬೋದಕ್ಕೆ ಸಾಧ್ಯವಿಲ್ಲದ ಇಸ್ರೇಲ್ ಜನರ ಜೊತೆ ನಾವು ಹೇಗೆ ಒಟ್ಟಿಗಿರೋದಕ್ಕೆ ಸಾಧ್ಯ? ನಮ್ಮ ಪಾಸ್ಪೋರ್ಟ್ ನೀತಿಯೇ ಇಸ್ರೇಲ್ ವಿರುದ್ಧದ ನಮ್ಮ ಸಾಂಸ್ಥಿಕ ನಿಲುವನ್ನು ಜಗತ್ತಿಗೆ ಸಾರುತ್ತೆ ಅಂತ ಪಾಕ್ ಸಚಿವ ಖ್ವಾಜಾ ಆಸಿಫ್ ಹೇಳಿದ್ದಾರೆ. ಪಾಕಿಸ್ತಾನ ಮೊದಲಿನಿಂದ ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ರಚನೆಯಾಗೋ ತನಕ ಇಸ್ರೇಲ್ ಅನ್ನ ದೇಶ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋ ಕಠಿಣ ನಿಲುವನ್ನು ಹೊಂದಿದೆ. ಪ್ರಸ್ತುತ ಗಾಜಾದಲ್ಲಿ ನಡೀತಾ ಇರೋ ಯುದ್ಧದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಜನಸಾಮಾನ್ಯರಲ್ಲಿ ಇಸ್ರೇಲ್ ವಿರುದ್ಧ ಭಾರಿ ಆಕ್ರೋಶ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾದರೆ ಪಾಕಿಸ್ತಾನದಲ್ಲಿ ತೀವ್ರ ಸಾರ್ವಜನಿಕ ಪ್ರತಿಭಟನೆಗಳು ಮತ್ತು ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗೋ ಭೀತಿ ಇದೆ. ಹೀಗಾಗೇನೆ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅಷ್ಟಕ್ಕೂ ಈ ಅಬ್ರಹಾಂ ಒಪ್ಪಂದ ಏನು ಅಂತ ಹೇಳೋದಾದ್ರೆ,
ಇಸ್ರೇಲ್ ಹಾಗೆ ವಿವಿಧ ಅರಬ್ ರಾಷ್ಟ್ರಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸುವುದಕ್ಕೆ ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಿ ಮಾಡಲಾಗಿರೋ ಐತಿಹಾಸಿಕ ಶಾಂತಿ ಒಪ್ಪಂದಗಳಾಗಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದಂತ ಈ ಒಪ್ಪಂದಕ್ಕೆ 2020 ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಶ್ವೇತಭವನದಲ್ಲಿ ಸಹಿ ಹಾಕಲಾಯಿತು. ಕಳೆದ ಅನೇಕ ದಶಕಗಳಿಂದ ಇಸ್ರೇಲ್ ಹಾಗೆ ಅರಬ್ ದೇಶಗಳ ನಡುವೆ ಇದ್ದ ದ್ವೇಷ ಹಾಗೆ ರಾಜತಾಂತ್ರಿಕ ಬಹಿಷ್ಕಾರವನ್ನ ಕೊನೆಗೊಳಿಸುವಲ್ಲಿ ಇದು ಅತ್ಯಂತ ಮಹತ್ವದ ಮೈಲುಗಲ್ಲಾಗಿದೆ. ಯಹೂದಿ ಧರ್ಮ ಮತ್ತು ಇಸ್ಲಾಂ ಧರ್ಮ ಎರಡಕ್ಕೂ ಮೂಲ ಪುರುಷ ಅಥವಾ ಪಿತಾಮಹರಾಗಿರೋ ಅಬ್ರಹಾಂ ಅವರ ಹೆಸರನ್ನ ಈ ಒಪ್ಪಂದಕ್ಕೆ ಇಡಲಾಗಿದೆ. ಉಭಯ ಧರ್ಮಗಳ ಮತ್ತು ಜನಾಂಗಗಳ ನಡುವಿನ ಸಾಮಾನ್ಯ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೆನಪಿಸುವ ಮೂಲಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಮೂಡಿಸೋದು ಇದರ ಮೂಲ ಉದ್ದೇಶ. ಇಸ್ರೇಲ್ ಹಾಗೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮೊದಲು ಒಪ್ಪಂದಕ್ಕೆ ಸಹಿ ಹಾಕಿದ ಅರಬ್ ರಾಷ್ಟ್ರಗಳಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE, ಬಹ್ರೈನ್, ಮೊರಾಕೊ ಹಾಗೇನೆ ಸುಡಾನ್. ಅಬ್ರಹಾಂ ಒಪ್ಪಂದದ ಅಡಿಯಲ್ಲಿ ಅರಬ್ ದೇಶಗಳು ಇಸ್ರೇಲ್ ಅನ್ನು ಅಧಿಕೃತವಾಗಿ ಒಂದು ಸಾರ್ವಭೌಮ ದೇಶ ಅಂತ ಮಾನ್ಯ ಮಾಡಿದಾವೆ. ಉಭಯ ದೇಶಗಳಲ್ಲಿ ಪರಸ್ಪರ ರಾಯಭಾರ ಕಚೇರಿಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಇಸ್ರೇಲ್ ಮತ್ತು UAE ನಡುವೆ ನೇರ ವಿಮಾನಯಾನ ಸೇವೆಗಳು ಕೂಡ ಶುರುವಾಗುತ್ತೆ. ತಂತ್ರಜ್ಞಾನ, ಪ್ರವಾಸೋದ್ಯಮ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಹಾಗೆ ವ್ಯಾಪಾರ ಒಪ್ಪಂದಗಳು ಕೂಡ ನಡೆದವು. ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಅವರ ಹಿರಿಯ ಸಲಹೆಗಾರರಾಗಿದ್ದ ಜಾರೆಡ್ ಕುಶ್ನರ್ ಈ ಒಪ್ಪಂದವನ್ನ ಸಕ್ಸಸ್ ಮಾಡುವಲ್ಲಿ ಪ್ರಮುಖ ರಾಜತಾಂತ್ರಿಕ ಪಾತ್ರವನ್ನ ನಿರ್ವಹಿಸಿದ್ರು. ಈಗ ಇರಾನ್ ಜೊತೆಗಿನ ಯುದ್ಧವನ್ನ ಕೊನೆಗೊಳಿಸೋ ಮಾತುಕತೆಗಳ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕ ನಾಯಕರಾದ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್, UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಹಾಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರ ಜೊತೆ ಫೋನ್ ಕಾಲ್ ಮೂಲಕ ಸಮಾಲೋಚನೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಈ ಐತಿಹಾಸಿಕ ಮಾತುಕತೆಯ ಬೆನ್ನಲ್ಲೇ ಟ್ರಂಪ್ ತಮ್ಮ ಪ್ರತಿನಿಧಿಗಳಿಗೆ ಅಬ್ರಹಾಂ ಒಪ್ಪಂದದ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡೋದಕ್ಕೂ ಕೂಡ ಆದೇಶ ಕೊಟ್ಟಿದ್ರು. ಒಪ್ಪಂದಕ್ಕೆ ಒಪ್ಪದೇ ಇದ್ರೆ ಮತ್ತೆ ರಣರಂಗಕ್ಕೆ ಮರಳಿ ಭೀಕರ ಯುದ್ಧ ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಟ್ರಂಪ್ ಕೊಟ್ಟಿದ್ರು. ಆದರೆ ಪಾಕಿಸ್ತಾನದ ಸರ್ಕಾರ ಸಾರ್ವಜನಿಕ ಮತ್ತು ಆಂತರಿಕ ಇಸ್ಲಾಮಿಕ್ ಸಂವೇದನೆಗಳಿಗೆ ಹೆದರಿ ಅಮೆರಿಕದ ಬೇಡಿಕೆಯನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದೆ. 2020ರಲ್ಲಿ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ UAE ಮತ್ತು ಬಹ್ರೈನ್ ದೇಶಗಳು ಇಸ್ರೇಲ್ ಜೊತೆ ಈ ಒಪ್ಪಂದ ಮಾಡಿಕೊಂಡಿದ್ವು. ಆದರೆ ಪ್ರಸಕ್ತ ಸಾಲಿನಲ್ಲಿ ಪಾಕಿಸ್ತಾನ ಅಮೆರಿಕದ ಈ ಬಿಗ್ ಪ್ಲಾನ್ಗೆ ರೆಡ್ ಸಿಗ್ನಲ್ ತೋರಿಸಿರೋದು ವಾಷಿಂಗ್ಟನ್ ಮತ್ತು ಇಸ್ಲಾಮಾಬಾದ್ ನಡುವೆ ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಟ್ರಂಪ್ ಅವರ ಈ ಪ್ರಪೋಸಲ್ ಅನ್ನ ಪಾಕಿಸ್ತಾನ ತಿರಸ್ಕಾರ ಮಾಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಬಹುದು? ಈಗಾಗಲೇ ಇರಾನ್ ಹಾಗೆ ಅಮೆರಿಕ ಮಧ್ಯೆ ರಾಜಿ ಸಂಧಾನದ ಅಂದ್ರೆ ಯುದ್ಧ ಏನು ನಡೀತಾ ಇದೆ, ರಾಜಿ ಮಾಡೋದಕ್ಕೆ ಸಂಧಾನ ಮಾಡೋದಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಮೆರಿಕದ ಮಾತನ್ನ ಪಾಕಿಸ್ತಾನ ಒಪ್ತಾ ಇಲ್ಲ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಯಾವ ರೀತಿ ಸಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.